ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಓದಿ ನೋಡಿ ಕಮೆಂಟು ಲೈಕ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ವಿಧಾನ್ ಮಾತನಾಡುವಷ್ಟು ಹೊತ್ತು ಅವನನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದಳು ವಿಶಾಖ. ಅವನ ಮಾತುಗಳನ್ನು ಕೇಳಿದವಳಿಗೆ ಅವನ ಮೇಲಿದ್ದ ಗೌರವ ಇನ್ನೂ ಹೆಚ್ಚಾಗಿತ್ತು. ಮೇಜರು ನಿಜವಾಗಿ ಭಾಳ ಒಳ್ಳೆ ಮನುಷ್ಯ ಅದಾರವ. ಎಂಥ ಒಳ್ಳೆ ಮನ್ಸದ ಮನುಷ್ಯಾಗ ತಾನು ಬದುಕೋದಲ್ದ ಬ್ಯಾರೆದವ್ರಿಗೂ ಬದುಕಾಕ ಬಿಡಬೇಕು. ಹೌದಿಲ್ಲ? ಮನುಷ್ಯ ಭಾಳ ಒಳ್ಳೆ ಜನ. ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ಹುಡುಗಿ. ಅವಳ ಮುಖಭಾವವನ್ನೇ ಗಮನಿಸುತ್ತಿದ್ದ ಭವಾನಮ್ಮನವರು ಏನೋ ಅರ್ಥವಾದಂತಾಗಿ ಮುಗುಳ್ನಕ್ಕರು. ಒಂದಂತೂ ಸ್ಪಷ್ಟವಾಗಿತ್ತು ಭವಾನಮ್ಮನವರಿಗೆ, ಸುನೈನಾ ಹೇಳಿದ್ದು ಅವಳ ಭಾವನೆ ಮಾತ್ರ. ನಮ್ಮ ದೊರೆಗೆ ಅವಳ ಮೇಲೆ ಅಂತಹ ಯಾವುದೇ ಭಾವನೆಗಳೂ ಇಲ್ಲ. ಹಾಗೆಯೇ ಈ ಹುಡುಗಿ ವಿಶಾಖ ಮನಸ್ಸಿನಲ್ಲಿ ನಮ್ಮ ದೊರೆಯ ಮೇಲೆ ಏನೋ ಒಂದು ಭಾವನೆ ಇದೆ, ಅದು ಅವಳಿಗೆ ತಿಳಿದಿಲ್ಲ. ಅಂತಹ ಯೋಚನೆಯನ್ನು ಕೂಡ ಮಾಡುವವಳಲ್ಲ ಈ ಹುಡುಗಿ ಎಂದುಕೊಂಡು ತಲೆ ಅಡ್ಡಡ್ಡ ಆಡಿಸಿದ್ದರು. ಬನ್ನಿ ಮತ್ತೆ ಎಲ್ಲರೂ ಊಟಕ್ಕೆ ಕರೆದಿದ್ದ ಗೋಪಿ. ಸುನೈನಾ ಮನಸ್ಸು ಕುಗ್ಗಿ ಹೋಗಿತ್ತು. ಅವಳಿಗೆ ತಾನು ಮಾಡಿದ ಅವಾಂತರದ ಬಗ್ಗೆ ಪಶ್ಚಾತ್ತಾಪವಿತ್ತು. ಅದನ್ನೆಲ್ಲ ಸರಿ ಮಾಡಿ ವಿಧಾನ್ ಹತ್ತಿರ ತನಗೊಂದು ಅವಕಾಶ ಕೇಳುವ ಮನಸ್ಸಿತ್ತು. ಆದರೆ ಅದು ಆಗದ ಕೆಲಸ ಎಂದು ತಿಳಿದು ಬಿಟ್ಟಿತ್ತು ಅವನ ಮಾತುಗಳಿಂದ ಅವಳಿಗೆ. ತನ್ನ ಅಣ್ಣ ಹೇಳಿದ ಹಾಗೆ ವಿಧಾನ್ ತನ್ನ ಜೀವನದಲ್ಲಿ ಮುಂದೆ ಹೋಗಿದ್ದಾನೆ. ಹಿಂದೆ ತಿರುಗಿ ನೋಡುವ ಯಾವುದೇ ಯೋಚನೆ ಇದ್ದಂತಿಲ್ಲ ಅವನಿಗೆ. ಭಾರವಾದ ನಿಟ್ಟುಸಿರಿಟ್ಟಳು. ಕಾರ್ಯಪ್ಪನವರಿಗೆ ಊಟ ಮಾಡುವ ಮನಸ್ಸಿರಲಿಲ್ಲ. ಯಾವುದೋ ಚಿಂತೆ ಅವರ ಮನಸ್ಸನ್ನು ಕೊರೆಯುತ್ತಿತ್ತು. ಅಮ್ಮನ ಹತ್ತಿರ ಆದಷ್ಟು ಬೇಗ ಮಾತನಾಡಲೇಬೇಕು, ಆಗ ಮಾತ್ರ ನನ್ನ ಮನಸ್ಸಿಗೆ ಸಮಾಧಾನ ಎಂದುಕೊಳ್ಳುತ್ತಾ ಗಾಢ ಚಿಂತೆಯಲ್ಲಿ ಮುಳುಗಿ ಹೋಗಿದ್ದರು ಅವರು. ಅವರನ್ನು ಗಮನಿಸುತ್ತಲೇ ಇದ್ದರು ಭವಾನಮ್ಮ. ಏನೋ ಆಗಿದೆ ಇವನಿಗೆ ಎಂಬುದು ಸ್ಪಷ್ಟವಾಗಿ ಅರಿವಾಗಿತ್ತು ಅವರಿಗೆ. ಸಮಯ ನೋಡಿ ಮಾತನಾಡಬೇಕು ಅವನ ಹತ್ತಿರ. ಎಲ್ಲರ ಮುಂದೆ ಏನೂ ಕೇಳುವುದು ಬೇಡ ಎಂದುಕೊಂಡು ಸುಮ್ಮನಾದರು. ವಿಶಾಖ ಇತ್ತ ಕಡೆ ಸುಳಿದಿರಲೇ ಇಲ್ಲ. ವಿಧಾನ್ ಮನಸ್ಸಿಗೆ ಸಮಾಧಾನವಿಲ್ಲ. ಎಲ್ಲರ ಮುಂದೆ ಏನೂ ಹೇಳುವಂತಿಲ್ಲ, ಆಡುವಂತಿಲ್ಲ, ಅನುಭವಿಸುವಂತಿಲ್ಲ ಎನ್ನುವಂತಾಗಿತ್ತು ಅವನ ಸ್ಥಿತಿ. ಯಾವಾಗ ತನ್ನ ಮನಸ್ಸಿನ ಭಾವನೆಗೆ ಒಂದು ಸ್ಪಷ್ಟ ರೂಪ ದೊರೆತಿತ್ತೋ, ಯಾವಾಗ ತಾನು ಅವಳನ್ನು ಪ್ರೀತಿಸುವುದು ಸ್ಪಷ್ಟವಾಗಿತ್ತೋ, ಆ ಕ್ಷಣದಿಂದ ಅವನು ಅವನಾಗಿಯೇ ಇರಲಿಲ್ಲ. ಒಂದು ಕ್ಷಣವೂ ಅವಳನ್ನು ನೋಡದೇ ಇರಲಾಗದು ತನಗೆ ಎನಿಸಿಬಿಟ್ಟಿತ್ತು ಅವನಿಗೆ. ಏನೂ ಮಾಡಲಾಗದೆ ಕುಳಿತಲ್ಲೇ ಚಡಪಡಿಸುತ್ತಿದ್ದ. ಏ ಅಣ್ಣ, ನೀವೇನು ಹಿಂಗೆ ಪ್ಲೇಟ್ ಮುಂದೆ ಕುಳಿತಿದ್ದೀರಿ, ಉಣ್ಣಕ್ಕಿಲ್ವೇ? ಗೋಪಿ ಎಚ್ಚರಿಸಿದ್ದ ಕಾರ್ಯಪ್ಪನವರನ್ನು. ಈ ವಣ್ಣನೂ ಯಾಕೆ ಹಿಂಗೆ ಕುಂತದಲ್ಲ? ಅಣ್ಣೋ, ನೀನೂ ಹಿಂಗೆ ಕುಂತಿದ್ದೀಯಲ್ಲ ಉಣ್ದಂಗೆ. ಏನು ಜಪ ಮಾಡ್ತಾ ಇದ್ದೀರಾ ಇಬ್ರೂ? ಉಣ್ಣಿ ಬ್ಯಾಗ, ಒಳ್ಳೆ ಕತೆ ಎಂದು ಇವನನ್ನೂ ಎಚ್ಚರಿಸಿದ್ದ ಗೋಪಿ. ಮನಸ್ಸಿಲ್ಲದಿದ್ದರೂ ಊಟ ಮಾಡಲೇಬೇಕಾಯಿತು. ಕಾರ್ಯಪ್ಪನವರು 2 ತುತ್ತು ತಿಂದ ಶಾಸ್ತ್ರ ಮಾಡಿ ನಡೆದು ಬಿಟ್ಟಿದ್ದರು ತಮ್ಮ ರೂಮಿಗೆ. ಅವರನ್ನು ಆಗಾಗ ಗಮನಿಸುತ್ತಲೇ ಇದ್ದ ಭವಾನಮ್ಮನವರಿಗೆ ಏನೋ ಸರಿಯಿಲ್ಲ ಎನ್ನಿಸಿತು. ಮಾತನಾಡಬೇಕು ಎಂದುಕೊಂಡರು. ಊಟದ ಶಾಸ್ತ್ರ ಮಾಡಿ ಎದ್ದಿದ್ದರು ಎಲ್ಲರೂ. ಭವಾನಮ್ಮನವರನ್ನು ವಿಧಾನ್ ತಾನೇ ಕೈ ಹಿಡಿದು ಕರೆದುಕೊಂಡು ಹಾಲ್ಗೆ ಹೋಗಿದ್ದ. ಈಗ ವಿಶಾಖ, ಗೋಪಿ ಊಟಕ್ಕೆ ಬಂದು ಕುಳಿತಿದ್ದರು. ಅವಳಿಗೂ ಊಟ ಮಾಡುವ ಮನಸ್ಸಿರಲಿಲ್ಲ. ಯಾಕೋ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ ಅವಳಿಗೆ. ಏನೋ ತಳಮಳ, ಏನೆಂದು ತಿಳಿಯದೆ ಕಂಗಾಲಾಗಿತ್ತು ಹುಡುಗಿ. ಪ್ಲೇಟ್ ಮುಂದೆ ಕುಳಿತಿದ್ದಳು ಅಷ್ಟೇ. ಊಟಕ್ಕೆ ಕೈ ಕೂಡ ಹಾಕಿರಲಿಲ್ಲ. ಗೋಪಿಯೂ ನೋಡುವಷ್ಟು ನೋಡಿ, ಅಕ್ಕೋ, ಏನು ಎಲ್ರೂ ಊಟದ ಮೇಲೆ ಮುನಿಸ್ಕೊಂಡಿದ್ದೀರೇ? ಏನು ಒಳ್ಳೆ ಗರ ಬಡ್ದವ್ರಂಗೆ ಕೂತ್ಕೊಂಡ್ಬಿಡ್ತಿದ್ದೀರಲ್ಲ ಎಲ್ರೂ? ಆ ಅಣ್ಣ ನೋಡಿದ್ರೆ ಹಾಗೆ ಮಾಡ್ತು. ನಮ್ಮಣ್ಣನೂ ಊಟನೇ ಮಾಡಲಿಲ್ಲ. ಈಗ ನೀವು ನೋಡಿದ್ರೆ ನೀವು ಹಾಗೆ ಮಾಡ್ತಿದ್ದೀರಿ. ಅಲ್ಲ, ಏನಾಗೈತೆ ಇವತ್ತು ನಿಮಗೆಲ್ಲನೂ ಅಂತೀನಿ. ಉಣ್ಣಿ ಜಪಾವ ಆಮೇಲೆ ಮಾಡೋರಂತೆ ಎಂದು ಗದರಿಯೇ ಬಿಟ್ಟಿದ್ದ ತಲೆಕೆಟ್ಟು ಗೋಪಿ. ಸುಮ್ಮನೆ ಉಂಡಶಾಸ್ತ್ರ ಮಾಡಿದ್ದಳು ವಿಶಾಖ. ಏನೋ ಆಗೈತೆ ಎಲ್ರಿಗೂ, ನನಗೆ ಗೊತ್ತಿಲ್ದಂಗೆ ಎಂದುಕೊಂಡು ತಲೆ ಚಚ್ಚಿಕೊಂಡಿದ್ದ ಗೋಪಿ. ಮುದ್ಕಮ್ಮ, ನೀವು ಮಾತಾಡ್ತಾ ಇರಿ, ನಾನೀಗಲೇ ಬಂದೆ ಎಂದವನೇ ಡೈನಿಂಗ್ ಹಾಲ್ನತ್ತ ನಡೆದ ವಿಧಾನ್. ಹ್ಞೂ ಅಲ್ಲಿಲ್ಲ ಹುಡುಗಿ. ಸೀದಾ ಅಡುಗೆ ಮನೆಗೆ ನಡೆದಿದ್ದ ವಿಧಾನ್ ಗೋಪಿಯತ್ತ ತಿರುಗಿ ಕೂಡ ನೋಡದೆ
ಅವನು ಹೋಗಿದ್ದನ್ನು ನೋಡಿದ ಗೋಪಿ ಏನೂ ಹೊಳೆಯದೆ ತನ್ನ ಪಾಣಿಗೆ ತಾನು ಊಟ ಮಾಡುತ್ತಿದ್ದ. ಅವನಿಗೆ ಅಕ್ಕ ಅಲ್ಲೇ ಇದ್ದಾಳೆ ಎಂದು ನೆನಪೇ ಆಗಿರಲಿಲ್ಲ ಅವನ ಯೋಚನೆಯಲ್ಲಿ. ಸೀದಾ ಅಡುಗೆ ಮನೆಗೆ ನುಗ್ಗಿದ್ದ ವಿಧಾನ್ ಸಿಂಕ್ ಮುಂದೆ ನಿಂತು ಪಾತ್ರೆ ತೊಳೆಯುತ್ತಾ ಯಾವುದೋ ಗಾಢ ಯೋಚನೆಯಲ್ಲಿ ಮುಳುಗಿದ್ದ ಹುಡುಗಿಯ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡಿದ್ದ. ಭಯದಿಂದ ಕಿರುಚಲು ಬಾಯಿ ತೆರೆದಿದ್ದಳು ಹುಡುಗಿ. ಒಂದು ಕೈಯಿಂದ ಬಾಯಿ ಮುಚ್ಚಿದ್ದ. ತನ್ನ ದೊಡ್ಡ ಕಂಗಳನ್ನು ಇನ್ನೂ ಅರಳಿಸಿ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಳು ವಿಶಾಖ. ಶ್ ಡೋಂಟ್ ಶೌಟ್. ನಾನೇ ವಿಧಾನ್, ಕಿರ್ಚಬೇಡ ಎಂದು ಪಿಸುಕುಟ್ಟಿದ್ದ ಅವಳ ಕಿವಿಯ ಸನಿಹ. ಅವನ ಬಿಸಿಯುಸಿರ ಶಾಖಕ್ಕೆ ಕೈಕಾಲು ಸೋತಂತಾಗಿ ಕುಸಿಯುವಂತಾಗುತ್ತಿತ್ತು ಅವಳಿಗೆ. ಕಷ್ಟಪಟ್ಟು ನಿಂತಿತ್ತು ಹುಡುಗಿ ಹೇಗೋ ಅವನ ಮುಂದೆ. ಅವಳ ಬಾಯಿಯ ಮೇಲಿದ್ದ ತನ್ನ ಕೈಯನ್ನು ನಿಧಾನವಾಗಿ ತೆಗೆದಿದ್ದ ವಿಧಾನ್. ತಾನು ಹಿಡಿದಿದ್ದ ಕೈಯನ್ನೂ ಬಿಟ್ಟು ಅವಳ ಮುಖವನ್ನೇ ದಿಟ್ಟಿಸಿದ್ದ ತನ್ಮಯತೆಯಿಂದ. ಏನೇನೋ ಆಸೆಗಳು ಗರಿಗೆದರಿದ್ದವು ಅವನಿಗೆ. ತಲೆ ಕೊಡವಿ ಅವಳಿಗೆ ಬೆನ್ನು ಹಾಕಿ ನಿಂತು ಬಿಟ್ಟ. ಹೀಗೆ ಅವಳು ತನ್ನ ಎದುರಿಗೆ ಇದ್ದರೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾರೆ ಎನ್ನಿಸಿಬಿಟ್ಟಿತ್ತು ಅವನಿಗೆ. ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದವಳಿಗೆ ಏನೊಂದು ಅರ್ಥವಾಗಿರಲಿಲ್ಲ. ಎದಕ್ಕೆ ಹಿಂಗೆ ಆಡ್ತಾರಲ್ಲ ಮನುಷ್ಯ, ನಾನೇನು ತಪ್ಪು ಮಾಡಿದ್ನವ ಈಗ? ಯವ್ವ, ಇವರು ಇಷ್ಟು ಹತ್ರಕ್ಕೆ ಬಂದ್ರೆ ನನಗೆ ಎದಿನ ಒಡೆದೋಗುವಂಗೆ ಆಗ್ತದ. ಬಿದ್ದ ಹೋಗ್ಬಿಡ್ತಿದ್ನವ ನಾನು. ಏನೋ ಆಗ್ತದ ನನಗೆ. ಈ ಮನುಷ್ಯನ ನೋಡಿದ್ರೆ ಏನು ಅರ್ಥನ ಆಗ್ವಲ್ದಾಗೈತಿ ನನಗೆ. ತಲೆ ಕೆಟ್ಟಿತು ಅವಳಿಗೆ ತನ್ನ ಮನಸ್ಥಿತಿಗೆ. ಏ ಹುಡುಗಿ, ಎಷ್ಟು ಸಲ ಹೇಳಬೇಕು ನಿಂಗೆ ಊಟ ಮಾಡದೆ ಇಡಬಾರ್ದು ಅಂತ? ಹಾಂ, ಒಂದು ಸಲ ಹೇಳಿದರೆ ಅರ್ಥ ಆಗಲ್ವ ನಿಂಗೆ? ಊಟ ತಿಂಡಿ ಬಿಟ್ಟು ಆರೋಗ್ಯ ಕೆಟ್ಟರೆ ನಮ್ಮ ಮನೆಯಲ್ಲಿರೋದು ನೀನು ತಾನೇ. ಆಮೇಲೆ ನಿಮ್ಮ ಮನೆಯವರು ನಮ್ಮನ್ನು ಕೇಳಲ್ವಾ? ನಮ್ಮ ತಲೆಗೆ ಬರಲ್ವಾ? ಇನ್ಮುಂದೆ ಎಲ್ಲರ ಜೊತೇಲಿ ನೀನು ಊಟ ತಿಂಡಿಗೆ ಕೂತ್ಕೋಬೇಕು, ತಿಳಿತಾ? ಏನು ಹೇಳು? ಎಲ್ಲರ ಜೊತೆಗೆ ನೀನು ಕೂತ್ಕೋಬೇಕು. ಮತ್ತೆ ಮತ್ತೆ ಹೇಳೋಕ್ಕಾಗಲ್ಲ ನನಗೆ, ಅರ್ಥ ಆಯ್ತಾ ಎಂದಿದ್ದ ಭಾರದ ಕೋಪವನ್ನು ತರಿಸಿಕೊಂಡು ಬೇಕೆಂದೇ ಗಟ್ಟಿಯಾಗಿ ಅವನಿಗೆ ಅವನು ಇದ್ದಾಗ ಅವನ ಮುಂದೇ ಇರಬೇಕಿತ್ತು ಅಷ್ಟೇ. ಉಸಿರೇ ಇಲ್ಲ ಹುಡುಗಿಯದು. ಅವಳತ್ತ ತಿರುಗಿದ. ಸುಮ್ಮನೆ ನಿಂತೇ ಇದ್ದಳು ಅವನ ಕಡೆಗೆ ನೋಡುತ್ತಾ ವಿಶಾಖ ಕಣ್ಣರಳಿಸಿ. ತಲೆ ಚಚ್ಚಿಕೊಳ್ಳುವಂತಾಗಿತ್ತು ಅವನಿಗೆ. ಥತ್ತೆರಿಕೆ, ಇವಳನ್ನು ಕಟ್ಟಿಕೊಂಡು ನಾನು ಒಂದಿನ ಮೂಕನಾಗದಿದ್ದರೆ ಸಾಕು. ಬಾಯಲ್ಲಿ ಏನು ಕಡುಬು ತುರುಕೊಂಡಿರುತ್ತಾ ಏನು ಕಥೆ ಈ ಹುಡುಗಿ? ಬಾಯೇ ಬಿಡಲ್ಲ ಅನ್ನುತ್ತೆ, ಇಷ್ಟಗಲ ಕಣ್ಣು ಮಾತ್ರ ಬಿಡುತ್ತೆ ಅಷ್ಟೇ. ಇವಳನ್ನು ಕಟ್ಟಿಕೊಂಡು ನನಗೆ ಬೇಜಾನ್ ಏಗಬೇಕಾಗುತ್ತೆ. ಮುದ್ದುಕ್ಕಿ ಬಂದಿತ್ತು ಅವಳ ಈ ಪರಿಯ ಮುಗ್ಧ ನೋಟ ಕಂಡು ಅವನಿಗೆ ಅವಳ ಮೇಲೆ. ಆದರೆ ಏನೂ ಮಾಡಲಾಗದೇ ಇರುವ ಪರಿಸ್ಥಿತಿ ಅವನದು. ಮೊದಲೇ ಚೈಲ್ಡು ಇದು. ಏನೆಂದರೆ ಏನೂ ಗೊತ್ತಾಗಲ್ಲ ಇದಕ್ಕೆ. ಎಲ್ಲ ಅರ್ಥ ಮಾಡಿಸುವಷ್ಟರ ಹೊತ್ತಿಗೆ ನಾನು ಮುದುಕನಾಗದಿದ್ದರೆ ಸಾಕು. ಈಗ ನಾನು ಒಂದು ಮಾಡಲು ಹೋಗಿ ಇದು ರಾಮಾಯಣ ಮಾಡಿದರೆ ಯಪ್ಪ ಭಗವಂತ, ಯಾರಿಗೆ ಬೇಕು ಆ ಅವಾಂತರ ಎಂದುಕೊಂಡವನು. ಏನು ಕಣ್ಣು ಇಷ್ಟಗಲ ಬಿಡೋದು ಮಾತ್ರನಾ? ಇಲ್ಲ ನಾನು ಹೇಳಿದ್ದು ಏನಾದರೂ ಅರ್ಥ ಆಯ್ತಾ ಕೇಳಿದ ವಿಧಾನ್. ಹೌದು ಎಂಬಂತೆ ತಲೆ ಆಡಿಸಿದ್ದಳು ವಿಶಾಖ. ಏನು ಅರ್ಥ ಆಯಿತು? ಬಾಯಿ ಬಿಟ್ಟು ಹೇಳಬೇಕಲ್ವಾ ಎಂದ. ಅದು ನಿಮ್ಮೆಲ್ಲರ ಜತಿನಾಗ ನಾನು ಊಟ ನಾಷ್ಟ ಎಲ್ಲನೂ ಮಾಡ್ಬೇಕ್ರಿ ಸರ, ತಪ್ಪಿಸ್ಕೋಬಾರ್ದ್ರಿ. ಅವನು ಹೇಳಿದ್ದನ್ನೇ ಒಪ್ಪಿಸಿದ್ದಳು ಅವನಿಗೆ ಮುದ್ದಾಗಿ. ಅವಳ ಈ ಪರಿಯ ಮುಗ್ಧತೆಯೇ ಅವನನ್ನು ಅವಳ ಕಡೆಗೆ ಸೆಳೆಯುವುದು. ಅವಳನ್ನು ತನ್ನ ತೋಳುಗಳಲ್ಲಿ ಬಳಸಿ ಮುತ್ತಿಕ್ಕಿ ಬಿಡಲೇ ಎನ್ನಿಸಿತ್ತು ಅವನಿಗೆ ಒಂದು ಕ್ಷಣ. ತನ್ನ ಮನಸ್ಸಿನ ಬಯಕೆಗೆ ಕಡಿವಾಣ ಹಾಕಲು ಹರಸಾಹಸ ಪಡುವಂತಾಗಿತ್ತು ಅವನಿಗೆ. ಸರ್ರನೆ ತಿರುಗಿ ನಡೆದು ಬಿಟ್ಟಿದ್ದ ಹೊರಗೆ. ಸರಾಗವಾಗಿ ಉಸಿರಾಡಿತ್ತು ಈಗ ಹುಡುಗಿ. ಕಾರ್ಯಪ್ಪನವರು ರೂಮಿಗೆ ಬಂದು ತಲೆ ಒತ್ತಿಕೊಂಡು ಕುಳಿತು ಬಿಟ್ಟಿದ್ದರು. ಚಿಂತೆಯಿಂದ ಬಳಲಿ ಬೆಂಡಾಗಿ ಹೋಗಿದ್ದರು. ಸ್ವಲ್ಪ ಸಮಯದ ಹಿಂದೆ ಯಾರೂ ತನ್ನ ಸುತ್ತಮುತ್ತ ಇಲ್ಲದ ಸಮಯ ಸಾಧಿಸಿ ತನ್ನ ರೂಮಿಗೆ ಬಂದು ಲಲಿತಮ್ಮ ಹೇಳಿ ಹೋದ ಮಾತು ಇನ್ನೂ ಅವರ ಕಿವಿಯಲ್ಲಿಯೇ ಗುಡುಗುಡುತ್ತಿತ್ತು. ಏನು ಅವಳ ಮಾತಿನ ಅರ್ಥ? ಏನೋ ಒಗಟಾಗಿ ಮಾತಾಡಿ ಹೋದಳಲ್ಲ. ನನಗೆ ಏನೋ ನಮ್ಮೆಲ್ಲರಿಗೆ ತಿಳಿಯದ ಯಾವುದೋ ರಹಸ್ಯ ಅವಳಿಗೆ ತಿಳಿದಿದೆ ಅನ್ನಿಸ್ತಾ ಇದೆ. ಏನು ಅಂತಹ ರಹಸ್ಯ? ಕಾರ್ಯಪ್ಪನವರು ಬಾತ್ರೂಮಿನಿಂದ ಹೊರಬಂದಾಗ ಲಲಿತಮ್ಮ ಅವರ ರೂಮಿನಲ್ಲಿ ಕುಳಿತಿದ್ದರು. ತನ್ನಿಂದ ಏನೋ ಕೆಲಸ ಆಗಬೇಕಾದಾಗ ಮಾತ್ರ ಅವಳು ತನ್ನನ್ನು ಹುಡುಕಿ ಬರುವುದು ಎಂಬುದನ್ನು ಚೆನ್ನಾಗಿ ಅರಿತಿದ್ದರು ಅವರು.
ಏನಾಗಬೇಕಾಗಿತ್ತು ನನ್ನಿಂದ? ನೇರವಾಗಿ ತಂಗಿಯಲ್ಲಿ ಕೇಳಿದ್ದರು. ನೀನು ಅಮ್ಮ ಸೇರಿ ಮೊದಲಿನಿಂದಲೂ ನನಗೆ ಅನ್ಯಾಯವನ್ನೇ ಮಾಡಿದ್ದೀರಾ. ಅವೆಲ್ಲವೂ ನಿನಗೂ ಗೊತ್ತಿದೆ. ನೀನು ನಿನ್ನ ಮನೆಯಲ್ಲಿ ನನ್ನ ಮಗಳನ್ನು ತಂದು ಇಟ್ಟುಕೊಂಡು ನನಗೇನೂ ಉಪಕಾರ ಮಾಡಲಿಲ್ಲ. ನನಗೆ ಮಾಡಿದ ಅನ್ಯಾಯಕ್ಕೆ ಹೋಲಿಸಿದರೆ ಇವೆಲ್ಲ ಯಾವ ಲೆಕ್ಕವೂ ಅಲ್ಲ. ದಿನವೂ ನಿನ್ನ ಮನೆಯಲ್ಲಿ ಹಂಗಿನ ಕೂಳೆ ನಮಗೆ ಸಿಗುತ್ತಿರುವುದು. ಆ ನಿನ್ನ ಮಗ ನಮ್ಮನ್ನು ಕಂಡ್ರೆ ಸಾಕು, ಯಾವುದೋ ಶತ್ರುಗಳನ್ನು ನೋಡಿದಂತೆ ಆಡ್ತಾನೆ. ಮಾತೆತ್ತಿದರೆ ಸಾಕು, ಬರೀ ವ್ಯಂಗ್ಯ. ಯಾರಿರಲಿ ಬಿಡಲಿ, ಅವನ ಮಾತಿನ ಚಾಟಿಯೇಟಿಗೆ ನಾವು ಬಲಿಯಾಗಬೇಕು. ಇಷ್ಟಾದರೂ ಯಾಕೆ ನಾನು ಸುಮ್ಮನಿದ್ದೇನೆ ಎಂದರೆ, ನೀನು ನನಗೆ ಕೊಟ್ಟ ಮಾತಿಗೆ ನನ್ನ ಮಗಳು ಈ ಮನೆಯ ಸೊಸೆ ಆಗ್ತಾಳೆ ಅನ್ನೋ ಭರವಸೆಯಿಂದ ಸುಮ್ಮನಿದ್ದೇನೆ. ಈಗ ನೋಡಿದರೆ ಅವಳ್ಯಾರೋ ಬಿಳಿ ಜಿರಳೆ ಬಂದು ನನಗೆ ವಿಧಾನಿಷ್ಠ ಅಂತಿದ್ದಾಳೆ. ನೀನೇನಾದರೂ ನನ್ನ ಮಗಳನ್ನು ಬಿಟ್ಟು ಬೇರೆಯವರನ್ನು ತಂದು ನಿನ್ನ ಮಗನಿಗೆ ಕಟ್ಟುವ ಯೋಚನೆ ಮಾಡಿದೆಯೋ? ನಡೆಯೋದೇ ಬೇರೆ. ಅದಕ್ಕಾಗಿ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯಬಲ್ಲೆ. ನಿನಗೆ ಈ ಮನೆಯವರಿಗೆ ಗೊತ್ತಿಲ್ಲದೇ ಇರುವ ರಹಸ್ಯಗಳು ಬೇಕಾದಷ್ಟು ಇವೆ. ನನ್ನ ಬಗ್ಗೆ ನಿಮಗಿನ್ನೂ ಏನೂ ಗೊತ್ತಿಲ್ಲ. ಒಂದು ವೇಳೆ ನಾನಂದುಕೊಂಡಿದ್ದು ನಡೆಯದಿದ್ದರೆ ನಾನೇನು ಅಂತ ತೋರಿಸ್ತೀನಿ ಒಬ್ಬೊಬ್ಬರಿಗೂ. ನಾನು ಈ ಮನೆಯವರು ಅಂದಿದ್ದನ್ನೆಲ್ಲ ಅನ್ನಿಸ್ಕೊಂಡು ಇನ್ನೂ ಇಲ್ಲೇ ಇದ್ದೀನಿ ಅಂದರೆ ಅದರರ್ಥ ನಾನು ಕೈಲಾಗದವಳು, ಗತಿ ಇಲ್ಲದವಳು ಅಂತಲ್ಲ. ನನಗೆ ನನ್ನ ತವರು ಮನೆಯೇ ನನ್ನ ಮಗಳ ಗಂಡನ ಮನೆಯಾಗಲಿ ಎಂಬ ಆಸೆ ಇದೆ. ಅದು ನಡೆಯದು ಎಂತಾದರೆ ನಾನು ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ. ಕಾರ್ಯಪ್ಪನವರನ್ನೇ ಕ್ರೂರವಾಗಿ ನೋಡಿ ಅಲ್ಲಿಂದ ದುರ್ದಾನ ತೆಗೆದುಕೊಂಡವರಂತೆ ನಡೆದು ಬಿಟ್ಟಿದ್ದರು ಲಲಿತಮ್ಮ. ನೆನೆಸಿಕೊಂಡೇ ಬೆವರಿಬಿಟ್ಟಿದ್ದರು ಕಾರ್ಯಪ್ಪ. ಇಷ್ಟು ಕ್ರೂರಿಯೇ ತನ್ನ ತಂಗಿ ಎನ್ನಿಸಿಬಿಟ್ಟಿತ್ತು ಅವರಿಗೆ. ನಾವು ಅನ್ಯಾಯ ಮಾಡಿದಿವಂತೆ ಅವಳಿಗೆ. ಅದು ಸ್ವಂತ ರಕ್ತ ಹಂಚಿಕೊಂಡು ಹುಟ್ಟಿದ ತಂಗಿಗೆ ನಾನ್ಯಾಕೆ ಅನ್ಯಾಯ ಮಾಡ್ತೀನಿ? ಹೇಗೆ ನನ್ನ ಬಗ್ಗೆ ಹೀಗೆ ಯೋಚಿಸಲಾದರೂ ಮನಸ್ಸು ಬಂತು ಇವಳಿಗೆ? ಇವಳು ಇಷ್ಟಪಡುತ್ತಿದ್ದವನ ಜೊತೆ ಮದುವೆ ಮಾಡಲಿಲ್ಲ ಎಂದು ಇವಳಿಗೆ ನಮ್ಮ ಮೇಲೆ ಇಷ್ಟು ದ್ವೇಷವೇ? ಅದಕ್ಕೂ ಕಾರಣ ಹೇಳಿದ್ದೇನೆ ಅವಳಿಗೆ ಆ ಸಮಯದಲ್ಲೇ. ಆ ಹುಡುಗ ಒಳ್ಳೆಯವನಲ್ಲ, ಮದುವೆಯಾಗಿದೆ ಅವನಿಗೆ. ಇವಳ ಜೊತೆಗೆ ಅಲ್ಲದೆ ಇನ್ನೂ ಹಲವಾರು ಹುಡುಗಿಯರ ಸಹವಾಸವಿತ್ತು ಮನುಷ್ಯನಿಗೆ. ಮೇಲಾಗಿ ಕುಡಿತದ ಚಟ ಬೇರೆ, ರೇಸ್ನ ಚಟ ಎಲ್ಲವೂ ಇತ್ತು. ಕೆಲಸ ಕಾರ್ಯ ಇಲ್ಲದೆ ಅಪ್ಪ ಮಾಡಿಟ್ಟ ಕಾಸಲ್ಲಿ ಮಜಾ ಉಡಾಯಿಸುತ್ತಿದ್ದ ಹುಟ್ಟು ಪುಡಾರಿಯವನು ಎಂದು. ಇವಳು ನನ್ನ ಯಾವುದೇ ಮಾತನ್ನು ನಂಬುವ ಸ್ಥಿತಿಯಲ್ಲಿಯೇ ಇರಲಿಲ್ಲ. ಅದು ನನ್ನ ತಪ್ಪೇ. ತನ್ನ ತಂಗಿಯ ಜೀವನ ಸುಖವಾಗಿರಲಿ ಎಂದು ಬಯಸಿದ್ದೇ ಅಪರಾಧವಾಗಿ ಹೋಯಿತೆ. ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಿದ್ದರು ಕಾರ್ಯಪ್ಪನವರು. ಅಷ್ಟಕ್ಕೂ ನಮಗೆ ಗೊತ್ತಿಲ್ಲದ ರಹಸ್ಯ ಇವಳಿಗೇನು ಗೊತ್ತಿರಬಹುದು? ತಲೆ ಒತ್ತಿಕೊಂಡರು ಅವರು ಚಿಂತೆಯಿಂದ. ಈ ಹುಡುಗಿ ನನ್ನ ಕಣ್ಣ ಮುಂದಿದ್ದರೆ ಸಂಭಾಳಿಸಿಕೊಳ್ಳಲಾರೆ ನಾನು. ಏನೋ ಇದೆ ಅವಳಲ್ಲಿ, ಬಹಳ ಮುಗ್ಧತೆ ಇದೆ ಅವಳಲ್ಲಿ. ಇನ್ನೂ ಒಳ್ಳೆಯ ಮನಸ್ಸಿದೆ, ಯೋಧರ ಬಗ್ಗೆ ಗೌರವವಿದೆ, ಎಲ್ಲರೂ ಚೆನ್ನಾಗಿರಬೇಕು ಎನ್ನುವ ನಿಸ್ವಾರ್ಥ ಮನಸ್ಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಪಾರವಾದ ತಾಳ್ಮೆ ಇದೆ ಹುಡುಗಿಯಲ್ಲಿ. ಅದಕ್ಕೆ ನನ್ನಂಥ ನಾನೇ ಅವಳನ್ನು ಬಯಸುತ್ತಿರುವುದು. ಮುಗುಳ್ನಕ್ಕೂ ಕೂದಲು ಮೇಲೇರಿಸುತ್ತಾ ಬರುತ್ತಿದ್ದ ವಿಧಾನ್. ಈಗ ಗೋಪಿಗೆ ಜ್ಞಾನೋದಯವಾಗಿತ್ತು. ಅಯ್ಯ, ಆ ಒಕ್ಕ ಅವರೆಲ್ಲ ಅಲ್ಲೇಯ, ಈವಣ್ಣ ಬ್ಯಾರೆ ಅಲ್ಲೋಗಿದ್ನಲ್ಲ, ಅದೇನು ಅನಾಹುತ ಮಾಡ್ಬಂದವ್ರೋ ಭಗವಂತ. ತಲೆ ಮೇಲೆ ಕೈ ಹೊತ್ತು ಕುಳಿತ ಗೋಪಿ. ಹೊರಬರುತ್ತಿದ್ದವನ ಮುಖ ನೋಡಿದವನಿಗೆ ಸಮಾಧಾನವಾಗಿತ್ತು. ಯಪ್ಪ, ಏನೂ ಆದಂಗಿಲ್ಲ, ನಗಾಡ್ತವನೆ ಅಣ್ಣ ಸದ್ಯ ಎಂದು ಭವಾನಮ್ಮನವರ ಜೊತೆ ಮಾತನಾಡುತ್ತಿದ್ದರು ಸುನಯನ, ಸುಘೋಷ್. ವಿಧಾನ್ ಕೂಡ ಅಲ್ಲಿಯೇ ಬಂದು ಕುಳಿತಿದ್ದ. ಅವನ ಮನಸ್ಸು ಮಾತ್ರ ಬೇರೆ ಎಲ್ಲೋ ಇತ್ತು.